ಕೂತು ಬೆಂಕಿಯ ಮಡಿಲಲ್ಲಿ ಚಿಕ್ಕಮ್ಮವ್ರಲ್ಲಿ ಕಷ್ಟಪಡ್ತಿದ್ರೆ ಚಿಕ್ಕ ಯಜಮಾನ್ರು ಇಲ್ಲಿ ಹೆಂಗ್ ಸಂತೋಷವಾಗಿರ್ತಾರೆ. ನಾನ್ ನಿಮ್ಮ ಹತ್ರ ಕೇಳ್ಕತ್ತಿರೋದು ಇಟ್ಟಯ್ಯ, ಸ್ವಲ್ಪ ದಿನದಾದ್ರು ಚಿಕ್ಕಮ್ಮವ್ರನ್ನ ಅರಮನೆ ಕರೆಸ್ಕೊಳ್ಳಿ, ಚಿಕ್ಕ ಯಜಮಾನ್ರ ಜೊತೆ ಊಟನಾದ್ರೂ ಮಾಡ್ಲಿ, ಆಗ ಸಮಾಧಾನವಾಗಿರ್ತಾರೆ. ಆಯ್ತು, ಶ್ರಾವಣಿನು ನಮ್ಮ ಜೊತೆಗೆ ಊಟ ಮಾಡಿ. ಭಗವಂತ. ಏ ಜಮುನಿ, ನನ್ನನ್ನು ಯಾಕೆ ಅಡ್ಗೆ ಮನೆ ಕಡೆ ಕರ್ಕೊಂಡ್ ಬರ್ತಿದ್ಯಾ? ಬಾಮ ಶ್ರಾವಣಿ ಬಾ. ನಿನ್ನ ಗಂಡನ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿವೆ ಅಂತೆ. ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾ ಒಳಗಡೆ ಬಾ. ನೋಡಮ್ಮ, ನಿನ್ನ ಆಸೆ ಪ್ರಕಾರ ಎಲ್ರಿಗೂ ಊಟ ಬಡಿಸು. ಜಾನಕಿ, ಜಗದೀಶ, ಅವಳು ಬಡ್ಸಲಿ ಏನು ತಪ್ಪಿಲ್ಲ. ಆ ಹುಡುಗಿ ಈಗ ನಮ್ಮನೆಗೆ ಸೇರಿದೋಳು. ಬಡ್ಸು ಹೋಗಮ್ಮ. ಯಾಕೆ ಎಲ್ರು ಹೀಗೆ ಕೂತಿದ್ದೀರಿ? ಊಟ ಮಾಡಿ, ಊಟ ಮಾಡೋ. ಶ್ರೀಕಾಂತ, ಶ್ರಾವಣಿ, ಊಟ ಮಾಡಮ್ಮ. ಮಾಡಿ ಮಾಡಿ, ಎಲ್ರು ಮಾಡಿ. ಶ್ರೀ, ನಿನ್ಗೊಂದು ಗುಡ್ ನ್ಯೂಸ್. ಮನೆ ಬೇಕಳಿದ್ದಲ್ಲ, ಬೆಂಗಳೂರಲ್ಲಿ ನನ್ನ ಫ್ರೆಂಡು ನಿನಗೊಂದು ಒಳ್ಳೆ ಮನೆ ನೋಡಿದ್ದಾನೆ. ನೀನು ನಿನ್ನ ಹೆಂಡತಿ ಅಲ್ಲಿ ಆರಾಮಾಗಿರ್ಬೋದು. ನೋಡಪ್ಪ, ಆ ಮನೆಗೆ ತಿಂಗಳಿಗೆ 20,000 ಬಾಡಿಗೆ ಅಷ್ಟೇ. 2.5 ಲಕ್ಷ ರೂಪಾಯಿ ಅಡ್ವಾನ್ಸ್. ಸರಿ ಕಣೋ, ಆ ಮನೆನ ನಾನೇ ತಗೊಳ್ತೀನಿ. ನಿಮ್ಮ ಫ್ರೆಂಡ್ಗೆ ಹೇಳು ಬೇರೆ ಯಾರಿಗೂ ಕೊಡೋದು ಬೇಡ ಅಂತ. ಒಂದು 2-3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ತಿಂಗಳಾನ್ಗಟ್ಲೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ. ಲೋ, ಆ ಮನೆಯವರು ಬಾಡಿಗೆ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದಲ್ಲದೆ 2-3 ಜನ ಅಡ್ವಾನ್ಸ್ ಕೊಡಕ್ಕೆ ಬಂದಿದ್ರಂತೆ. ನನ್ನ ಫ್ರೆಂಡು ಒತ್ತಾಯಕ್ಕೋಸ್ಕರ ಅವ್ರು ಸುಮ್ಮನಿದ್ದಾರೆ. ನಿಮ್ಮಪ್ಪ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಹಾಗೆ ಬರ್ತಾ ಮಥುರಾಗ ಹೋಗಿ ಕೃಷ್ಣನ್ ದರ್ಶನನೂ ಮಾಡ್ತಾರಂತೆ. ಇದೇನೋ ನೀಲ್ಕಂಠ, ಇದ್ದಕ್ಕಿದ್ದಾಗೆ ಕಾಶಿ ಯಾತ್ರೆ ಹೊರಟು ನಿಂತ್ಬಿಟ್ಟಿದ್ಯಾ? ಕಪ್ಪ, ಇಂಥ ಅವಕಾಶ ಯಾರಿಗೂ ಸಿಕ್ಕೋದಿಲ್ಲ. ಈ ಮನೆಗೆ ಒಬ್ಬ ವಂಶೋದ್ಧಾರಕ ಬರಲಿ ಅಂತ. ಶೀಘ್ರ ಸುಪುತ್ರ ಪ್ರಾಪ್ತಿರಷ್ಟು. ನಾನು ಇಷ್ಟೆಲ್ಲ ಧರ್ಮ ಕಾರ್ಯಗಳು ಮಾಡ್ತಾ ಇರೋದು ನಿನ್ಗೋಸ್ಕರ. ಬರೋದ್ರೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರ್ಬೇಕು. ಹೌದು, ನನಗೆ ಗೋಪಿ ಹೇಳಿದ್ದ, ನಿನಗೊಬ್ಬಳು ತಂಗಿ ಇದ್ದಾಳಂತಲ್ಲ, ಅವಳ ಹೆಸರು ರಾಜಿ. ಆಯ್ತು, ಹೋಗಮ್ಮ, ಹೋಗು.